ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಕೆ. ನಹಿ ವಿವೇಕಿನಾಂ ವೇದಾಂತ ಪರಿಭಾಷೆಯಲ್ಲಿ ನಹಿ ವಿವೇಕಿನಾಂ ಪರಸ್ಮಾತ್ ಅನ್ಯೋ ಜೀವೋ ನಾಮ ಕರ್ತ ಭೋಕ್ತ ವಾ ವಿದ್ಯತೆ. ವಿವೇಕಿಗಳು ಅಂದರೆ ವಿವೇಕ ಮಾಡಿ ಸತ್ಯವನ್ನು ತಿಳ್ಕೊಂಡರೆ. ವಿವೇಕ ಮಾಡದಿದ್ದರೆ ಅಂದರೆ ತಪ್ಪು ತಿಳುವಳಿಕೆಯಲ್ಲಿ. ವಿವೇಕ ಮಾಡದೇ ಇರುವವನು ಅವಿಚಾರವಾಗಿ ಯೋಚನೆ ಮಾಡದೆ ಸುಮ್ಮನೆ ಅನಿಸಿದ ಹಾಗೆ ಒಪ್ಕೊಂಡು ಬಿಡ್ತಾನೆ. ಏನು ಅನಿಸುತ್ತದೋ ಹಾಗೆ ಅದನ್ನು ಒಪ್ಕೊಂಡು ಬಿಟ್ಟಿದ್ದು ಅದು ಅಜ್ಞಾನ. ಜನರು ಪರಿಶೀಲನೆ ಮಾಡಿ ತಿಳ್ಕೊಂಡಿದ್ದು ಬೇರೆ, ಪರಿಶೀಲನೆ ಮಾಡಲಿಕ್ಕೆ ಮುಂಚೆ ಅದನ್ನು ಸುಮ್ಮನೆ ಒಪ್ಕೊಂಡು ಬಿಟ್ಟಿದ್ದು, ಹಾಗೆ ಒಪ್ಕೊಂಡು ಬಿಟ್ಟಿದ್ದು. ಅಂದರೆ ವಾಟ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್ ಬಿಫೋರ್ ಡ್ಯೂ ಎಕ್ಸಾಮಿನೇಷನ್. ಸರಿಯಾಗಿ ವಿಚಾರ ಮಾಡುವಕ್ಕೆ ಮುಂಚೆ ವಾಟ್ ಅಪಿಯರ್ಸ್ ಟು ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದನ್ನು ತಪ್ಪು ತಿಳುವಳಿಕೆ, ಭ್ರಾಂತಿ ಎಂದು ಹೇಳಿದ್ದೇವೆ. ಸೊ ವಿವೇಕ ಮಾಡಿದ್ದರೆ ಮಾತ್ರ, ವಿವೇಕ ಮಾಡುವಕ್ಕೆ ಮುಂಚೆ ಏನು ಅನಿಸಿತೋ ಚೆನ್ನಾಗಿ ಪರೀಕ್ಷೆ ಮಾಡಿದ ನಂತರ ವ್ಯತ್ಯಾಸ ಇರುತ್ತದೆ. ಆಡಿದ ನಂತರ ನಹಿ ವಿವೇಕಿನಾಂ, ವಿವೇಕಿಗಳಿಗೆ ವಿವೇಕ ಅಂದ್ರೇನು? ತನ್ನ ವಿವೇಕ, ನಾನು ಯಾರು, ನನ್ನ ಸ್ವರೂಪದಲ್ಲಿ ಹೀಗೆ ನಾನು ಯಾರಾಗಿದ್ದೀನೋ ಆ ಕರ್ತೃವೇ ನಾನು ಅಥವಾ ಕರ್ತೃತ್ವವಲ್ಲದ ಸ್ವರೂಪ ನಾನು. ಇದೇಕೆ ವಿಚಾರ? ಈ ವಿಚಾರ ಏಕೆ ಮಾಡ್ತಾ ಇದ್ದೇವೆ ಅಂದರೆ ನಮಗೆ ಕರ್ತೃತ್ವ ದುಃಖಕರವಾಗಿದೆ. ಕರ್ತೃತ್ವ ಅಂದರೇನು? ಚಾಯ್ಸ್, ಸಂಕಲ್ಪ ಮಾಡುವುದು, ಆಯ್ಕೆ ಮಾಡುವುದು. ಸಂಕಲ್ಪವೇ ಒಂದು ದೊಡ್ಡ ಶ್ರಮ, ಆಯಾಸ, ಹಿಂಸೆ. ಜೀವನಿಗೆ ಕರ್ತೃತ್ವವೇ ದೊಡ್ಡ ಹಿಂಸೆ. ಅದಕ್ಕೋಸ್ಕರ ಜನರು ಎಮ್ಮೆಯನ್ನು ನೋಡಿ ಹೇಳ್ತಾರೆ, ಅಬ್ಬಾ ಎಮ್ಮೆಗೆ ಏನು ಚಿಂತ ಇಲ್ಲ, ಎಷ್ಟು ನಿಶ್ಚಿಂತವಾಗಿ ಬದುಕುತ್ತಾ ಇದೆ ನೋಡಿ. ಮನುಷ್ಯನಿಗೆ ಅದಿಲ್ಲ, ಇದಿಲ್ಲ, ಅದೇನಾಗಬೇಕು, ಇದೇನಾಗಬೇಕು ಎಂದು ಚಿಂತೆ ಹೆಚ್ಚು. ಮನುಷ್ಯನಿಗೆ ಚಿಂತೆ ಹೆಚ್ಚು, ಎಮ್ಮೆಗೂ ಯಾವ ಚಿಂತ ಇಲ್ಲ, ನಿಶ್ಚಿಂತವಾಗಿರುತ್ತದೆ. ಜನರು ಎಮ್ಮೆಯನ್ನು ನೋಡಿ ಅಸೂಯೆ ಪಡ್ಕೊಳ್ತಾರೆ, ಈರ್ಷೆ ಪಡ್ಕೊಳ್ತಾರೆ ಎಮ್ಮೆಯನ್ನು ನೋಡಿ. ಹಾಗೆ ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂಥ ಸಂಕಲ್ಪವಿದೆ ನೋಡಿ, ಅದು ಟಾರ್ಚರ್. ದ ಫ್ರೀಡಮ್ ಆಫ್ ಚಾಯ್ಸ್ ಈಸ್ ಎ ಟಾರ್ಚರ್. ಜನರು ಫ್ರೀಡಮ್ ಎಂದು ಮಾತಾಡ್ತಾರೆ. ಮೂರ್ಖರು ಈ ಕಾಲದ ಜನರಲ್ಲ. ಫ್ರೀಡಮ್ ಅಷ್ಟು ಸುಲಭವಲ್ಲ. ಸಾರಿ, ಅಯ್ಯೋ ರಾಮ, ಇಷ್ಟೊತ್ತು ಹೇಳಿದ್ದಕ್ಕೆ ರೆಕಾರ್ಡ್ ಆಯಿತಾ? ಆಗಲೇ ಇಲ್ಲ ನೋಡಿ, ನಾನು ಮರ್ತೇ ಹೋದೆ. ಈಗ ಇಡ್ತಾ ಇದ್ದೀನಿ. ಎಷ್ಟು ನಿಮಿಷ? ಫಸ್ಟು 3 ನಿಮಿಷ, 3.5 ನಿಮಿಷ ಸೌಂಡ್ ಬಂದಿಲ್ಲ. ಆಯಿತು ನೋಡಿ. ಫ್ರೀಡಮ್ ಅಂದರೆ ಎ ಫ್ರೀಡಮ್ ಟು ಚೂಸ್. ಅದೇ ಕರ್ತೃತ್ವ, ಅದೇ ಜೀವಭಾವ. ಜೀವಭಾವ ಎಂದಿಗೂ ಆಯ್ಕೆ ಮಾಡ್ತದೆ, ಅದೇ ಕರ್ತೃತ್ವ. ಜಡ ವಸ್ತುವಿಗೆ ಕರ್ತೃತ್ವವಿಲ್ಲ. ನಿದ್ದೆಯಲ್ಲಿ ನಮಗೆ ಕರ್ತೃತ್ವವಿಲ್ಲ. ಈಗಿನ ಕಾಲದವರು ನಮಗೆ ಸ್ವಾತಂತ್ರ್ಯ ಅಂದರೆ ತಮ್ಮ ಭೋಗ ಅನುಭವಿಸುವುದಕ್ಕೆ ಬೇಕಾಗಿದ್ದು ಬೇಕೆನ್ನುವುದಕ್ಕೆ ಸ್ವಾತಂತ್ರ್ಯ ಮಾತಾಡ್ತಾರೆ. ಆದರೆ ನಿಜವಾದ ಸ್ವಾತಂತ್ರ್ಯ ಕೊಟ್ಟರೆ ಸ್ವಾತಂತ್ರ್ಯ ತುಂಬ ಟೆನ್ಷನ್ನಿಂದ ಕೂಡಿದ್ದು. ಇದ ಆಯ್ಕೆ ಮಾಡುವುದಕ್ಕೆ ಎಷ್ಟು ಟೆನ್ಷನ್ ಇರುತ್ತದೆ. ಅದು ಮಾಡಿದ್ದರೆ ಏನಾಗುತ್ತದೋ, ಇದು ಮಾಡಿದ್ದರೆ ಏನಾಗುತ್ತದೋ ಅಲ್ಲವೇ? ಕರ್ತೃತ್ವವೇ ಒಂದು ಟಾರ್ಚರ್, ಒಂದು ಹಿಂಸೆ. ಆದ್ದರಿಂದ ಕರ್ತೃತ್ವವೇ ಜೀವ ಆಗುವುದರಿಂದ ಕರ್ತೃತ್ವದಲ್ಲಿ ನಿರಂತರ ಶ್ರಮ, ಆಯಾಸ, ಪೀಡ ಇದೆ. ಆದ್ದರಿಂದ ಕರ್ತೃತ್ವದಿಂದ ಕೆಲವು ಕರ್ಮಗಳು ಮಾಡಿ ಫಲ ಪಡ್ಕೊಳ್ತಾನೆ, ಅದು ಬೇರೆ ವಿಷಯ. ನಾವು ಯಾವುದೇ ಫಲ ಪಡ್ಕೊಳ್ಳಲಿ, ಕರ್ತೃತ್ವವೇ ನನಗೆ ಹಿಂಸೆ ಆಗ್ತಾ ಇದೆ. ಯಾವಾಗ ಜನರಿಗೆ ಕರ್ತೃತ್ವ ಮೇಲೇ ವೈರಾಗ್ಯ ಬರುತ್ತದೋ, ಅಬ್ಬಾ ನನ್ನ ಕರ್ತೃತ್ವವೇ ನನಗೆ ಹಿಂಸೆ ಅಂದರೆ ಜೀವ ಭಾವವೇ ತನಗೆ ಹಿಂಸೆ ಅನಿಸಬೇಕು.
ಜೀವಭಾವವೇ ಹಿಂಸೆ. ಆ ಹಿಂಸೆ ಅಂದರೆ ಅನಾವಶ್ಯಕ ಭಾರ. ಆವಾಗ ಜೀವಭಾವ ಬಿಡಿಸುವುದಕ್ಕೆ ಜಿಜ್ಞಾಸ ಹುಟ್ಟುತ್ತದೆ, ಮುಮುಕ್ಷತ್ವ ಹುಟ್ಟುತ್ತದೆ. ಯಾರಿಗೆ ಜೀವನಾಗಿರುವುದು ಇಷ್ಟವಾಗುತ್ತದೋ ಒಬ್ಬನಿದ್ದ. ನಾವೆಲ್ಲರೂ ವೇದಾಂತ ಕೇಳುತ್ತಾ ಹೋಗ್ತಿದ್ದೀವಿ. ಗುರುಗಳು, ವಿವಿಧ ಸಾಧುಗಳು, ವಿವಿಧ ಸನ್ಯಾಸಿಗಳು ವೇದಾಂತ ಹೇಳುವಕ್ಕೆ ಹೋಗ್ತಿದ್ದೀವಿ. ಜೀವನಿಗೆ ಪುನರ್ಜನ್ಮರಾಹಿತ್ಯ, ಜನ್ಮ ಎಂಬುದು ಸಂಸಾರ, ಜನ್ಮರಾಹಿತ್ಯವೇ ಮೋಕ್ಷ, ಇದೆಲ್ಲ ಕೇಳಿ ಕೇಳಿ ನಾವು ಅದೇ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಒಬ್ಬರಿದ್ದರು. ಅವರು ಹೋಗಿ ಸ್ವಾಮೀಜಿಯನ್ನು ಕೇಳಿದ, ಸ್ವಾಮೀಜಿ ಪುನರ್ಜನ್ಮ ಇದೆಯಾ, ನನಗಿದೆಯಾ ಎಂದು ಹೋಗಿ ಅವನು ದೊಡ್ಡ ಡಾಕ್ಟರ್, ಆಸ್ಪತ್ರೆಗೆ ಸೂಪರಿಂಟೆಂಡೆಂಟ್, ದೊಡ್ಡ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಹೇಳ್ತಾನೆ, ನನಗೆ ಪುನರ್ಜನ್ಮ ಇದೆಯಾ? ಎಲ್ಲರಿಗೂ ಇದೆ ಎಂದು ಹೇಳಿದರು. ಬಂದವರು ಎಷ್ಟು ಸಂತೋಷ ಪಟ್ಕೊಳ್ತಾನೆ, ಗುರುಗಳು ಹೇಳಿದ್ದಾರೆ ನನಗೆ ಮುಂದಿನ ಜನ್ಮ ಇದ್ದಂತೆ. ಅಂದರೆ ಅವನು ಏನು ಬೇಕಂತೆ, ಅವರಿಗೆ ಈಗಿನ ಪ್ರಪಂಚದಲ್ಲಿ ಈಗಿನ ಜನ್ಮದಲ್ಲಿ ಹೇಗೆ ವಸ್ತುಗಳು, ಘಟನೆಗಳು, ಸಂಪಾದನಾ ಅನುಭವಗಳು, ಭೋಗಗಳು, ಕರ್ಮಗಳಿವೆಯೋ ಹಾಗೆ ಮುಂದಿನ ಜನ್ಮ ಇನ್ನೊಂದು ಜನ್ಮ ಇರುತ್ತದೆ. ಈಗ ನಾನು ಮುದುಕನಾಗಿ ಬಿಟ್ಟೆ, ಅಯ್ಯೋ ಇದು ಸಾಕಾಗಲ್ಲ, ಇನ್ನೊಂದು ಜನ್ಮ ಪಡ್ಕೊಳ್ಳು. ಆಯಿತು, ಭಗವಂತ ಕೊಡ್ತಾನೆ ಇನ್ನೊಂದು ಜನ್ಮ. ಅದು ನೋಡಿ ಅದನ್ನು ಸಂಭ್ರಮ ಪಟ್ಕೊಳ್ತಾನೆ. ಅವರಿಗೆ ವೇದಾಂತವಾ? ಯಾರಿಗೆ ಇನ್ನೊಂದು ಜನ್ಮ ಬೇಕು ಎನ್ನುವವರಿಗೆ ವೇದಾಂತವಾ? ಜೀವಭಾವದಿಂದಲೇ ವಿರಕ್ತನಾಗಿರುವವರಿಗೆ, ಜೀವಭಾವದಿಂದ ಸಾಕಾಯಿತು, ತುಂಬ ಹಿಂಸೆ ಆಗ್ತಾ ಇದೆ ಎಂದು ಅನಿಸಿದ್ದರೆ ಜೀವಭಾವ ಬಿಡಿಸಿಕೊಳ್ಳುವಲು ಮೋಕ್ಷ. ಬಿಡಿಸಿಕೊಳ್ಳಲು ಅಂದರೆ ಜೀವಭಾವದ ಆಯಾಸ, ಕರ್ತೃತ್ವವನ್ನೇ ದಾಟಿ ಇರುವುದು. ಅದು ಬೇಕಂದರೆ ವೇದಾಂತ ಹೇಳ್ಕೊಡ್ತದೆ. ನೀನು ಕರ್ತೃತ್ವ ರಹಿತ ಆತ್ಮಸ್ವರೂಪ ಹೇಗೆ ಎಂದು ಅಂಥ ಜಿಜ್ಞಾಸುವಿಗೆ ಇಲ್ಲಿ ವೇದಾಂತ ಹೇಳ್ತಾ ಇದ್ದೀವಿ. ನನಗೆ ಇನ್ನೂ ಒಂದು ಸುಖ ಭೋಗ ಬೇಕು, ಇನ್ನೇನೋ ವಸ್ತುಗಳು ಬೇಕು, ಇನ್ನೇನೋ ಮಾಡಬೇಕು ಅನ್ನುವವನಿಗೆ ವೇದಾಂತವಲ್ಲ. ಜನರು ಯಾವುದೇ ಸಬ್ಜೆಕ್ಟು, ಯಾವುದೇ ವಿಷಯ, ಒಂದೊಂದು ಸೆಂಟೆನ್ಸು, ಒಂದೊಂದು ಮಾತು, ಎರಡು ವಿಷಯಗಳು ತಿಳ್ಕೊಳ್ಳಬೇಕು. ಹೇಳಿದ್ದನ್ನು ಹೇಳಿದ ಹಾಗೆ ಅರ್ಥ ಮಾಡಿಕೊಂಡರೆ ಅದು ವೇದಾಂತ ಅಲ್ಲ. ಜನರು ಗುರುಮುಖದಿಂದ ಕಲಿಯದೆ ಪುಸ್ತಕ ಓದ್ತಾರೆ, ಅಥವಾ ಅಲ್ಲಲ್ಲಿ ರ್ಯಾಂಡಮ್ ಪ್ರವಚನಗಳು ಕೇಳ್ತಾರೆ. ಕೇಳಿ ಏನೇನೋ ಮನಸ್ಸಿನಲ್ಲಿ ತುಂಬಿಕೊಳ್ತಾರೆ, ಇಷ್ಟ ಬಂದಂತೆ ಪ್ರಶ್ನೆಗಳು ಮಾಡ್ತಾರೆ. ಅದಕ್ಕೆ ಉತ್ತರ ಹೇಳಬೇಕಂದ್ರೆ ದೊಡ್ಡ ಹೆಡ್ಡೇಕ್ ಆಗ್ತದೆ. ಏನೋ ಆನ್ಸರ್ ಕೊಡಬೇಕು, ಅವರ್ಸ್ ಕೂತ್ಕೊಂಡು ಮಾತಾಡಬೇಕು. ಎಷ್ಟು ಅವರ್ಸ್ ಹೇಳಬೇಕು? ಏಕೆಂದರೆ ಎವ್ರಿಥಿಂಗ್ ಕನ್ಫ್ಯೂಷನೇ. ಆ ಕನ್ಫ್ಯೂಷನ್ಗೆ ಏನು ಉತ್ತರ ಕೊಡಬೇಕು? 1 ಸೆಂಟೆನ್ಸ್ 2 ಸೆಂಟೆನ್ಸ್ ಅರ್ಥವ ಕ್ಲಿಯರ್ ಥಿಂಕರ್ ಆದರೆ ಹೇಳಬಹುದು. ಜನರು ಅರ್ಥ ಮಾಡಿಕೊಳ್ಳದೆ ಒಪ್ಕೊಂಡು ಬಿಡ್ತಾರೆ. ಅವರಿಗೆ ಅರ್ಥವಾಗಲಿಲ್ಲ, ಇವರು ಹೀಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ವೇದಾಂತ ಹೀಗೆ ಹೇಳಿದ್ದನ್ನೆಲ್ಲ ಆಕ್ಸೆಪ್ಟ್ ಮಾಡಿಬಿಡ್ತಾರೆ. ಪರಮ ಮೂರ್ಖ ಬುದ್ಧಿ ಇದು. ವೇದಾಂತ ಹೇಳಿದ್ದನ್ನು ಒಪ್ಕೊ ಎಂದು ಹೇಳ್ತಾ ಇದೆಯಾ? ಒಪ್ಪಿಕೊಂಡು ಹೇಳುವಕ್ಕೆ ಏಕೆ ವೇದಾಂತಕ್ಕೆ ಬಂದಿದ್ದಿ? ಯಾರು ಹೇಳಿದ್ದಾರೆ? ಯಾವ ಮೂರ್ಖ ಹೇಳಿದ್ದಾರೆ ನಿನಗೆ ವೇದಾಂತಕ್ಕೆ ಬಾ ಕಲ್ತ್ಕೋ ಎಂದು? ಹೇಳಿದ್ದು ಒಪ್ಪಿಕೊಂಡು ಅದು ವೇದಾಂತವಾ? ಅದೊಂದು ಮೂರ್ಖ ಬುದ್ಧಿ. ಆದ್ದರಿಂದ ಯಾರ್ಯಾರೋ ಬಂದುಬಿಟ್ಟು ಹಿಂಸೆ ಮಾಡುವುದಕ್ಕೆ ವೇದಾಂತ ಕೇಳುವಕ್ಕೆ ಬರ್ತಾರೆ ಅನಿಸುತ್ತದೆ ಕೆಲವರು. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ಬಟ್ ದೇ ಕಮ್ ಹಿಯರ್ ಓನ್ಲಿ ಟು ಹರಾಸ್ ಗುರು. ದೇ ಕಮ್ ಟು ಟೀಚ್, ದೇ ಕಮ್ ಟು ಲಿಸನ್. ಸೊ ಫಸ್ಟ್ ಲರ್ನ್ ಟು ಥಿಂಕ್, ದೆನ್ ವೇದಾಂತ ವಿಲ್ ಅಂಡರ್ಸ್ಟ್ಯಾಂಡ್. ವೇದಾಂತ ವಿಲ್ ಬಿ ಅಂಡರ್ಸ್ಟುಡ್. ಮೊದಲು ಯೋಚನೆ ಮಾಡುವುದು ಕಲಿಯಲಿ. ಲರ್ನ್ ಟು ಥಿಂಕ್ ಕ್ಲಿಯರ್ಲಿ. ಹೇಳಿದ್ದು ಯಾವ ಅಧಿಕಾರಿಗೆ ಹೇಳಿದೆ ಮೊದಲಿಟ್ಕೋ. ಯಾವ ಅಧಿಕಾರಿ ಅಂದರೆ ಏನು ತಿಳ್ಕೊಂಡಬೇಕು, ಏನು ಬೇಕು, ಅವರ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅವರ ಅರ್ಥ ಮಾಡಿಕೊಳ್ಳುವ ಮಟ್ಟ ಎಲ್ಲಿವರೆಗೂ ಬಂದಿದೆ. ಈಗ ಹೇಳಿದ್ದಕ್ಕೆ ತಾತ್ಪರ್ಯವೇನು? ಶಾಸ್ತ್ರ ಹೇಳಿದ್ದಕ್ಕೆ ತಾತ್ಪರ್ಯವೇನು? ಹೇಳಿದ್ದು ಯಾರಿಗೆ, ಯಾವ ಮಟ್ಟದ ವಿದ್ಯಾರ್ಥಿಗೆ ಹೇಳ್ತಾ ಇದೆ? ಈ ಎರಡು ತಿಳ್ಕೊಳ್ಳದೆ ಎಲ್ಲರೂ ಸಮಾನ. ಮೂರ್ಖರು ಹೇಳಿದ ಮಾತು ಎಲ್ಲರೂ ಸಮಾನ ಎಂಬುದು ಪಾಪಾತ್ಮರು ಪಾಪಿಷ್ಟರು ಹೇಳಿರುವ ಮಾತು. ಎಲ್ಲರೂ ಸಮಾನ ಮಾತಕ್ಕೆ ಏನರ್ಥ? ಅದು ಕನ್ಫ್ಯೂಷನ್. ಎಲ್ಲರೂ ಸಮಾನ ಎಂಬುದು ಒಂದು ಕನ್ಫ್ಯೂಷನ್, ಒಂದು ಆತ್ಮ ವಂಚನ, ದ್ರೋಹ. ಪಾಪಾತ್ಮರೇ ಮಾಡ್ತಾರೆ. ನಮ್ಮ ಜನರೆಲ್ಲ ಈ ಪಾಪಾತ್ಮರನ್ನೇ ಕೇಳ್ತಾ ಇದ್ದಾರೆ. ಎಲ್ಲರೂ ಒಂದೇ. ಈ ಎಲ್ಲರೂ ಒಂದೇ ಅಂಥದ್ದು ಮೂರ್ಖತನ ಪ್ರಪಂಚದಲ್ಲಿ ಇನ್ನೊಂದಿಲ್ಲ.
ಅದು ತಾವು ದುಷ್ಟರು, ಇನ್ನೊಬ್ಬರನ್ನು ಹಾಳು ಮಾಡ್ತಾ ಇದ್ದಾರೆ. ಸ್ವಯಂ ಮೂರ್ಖರು. ಯಾರು ಎಷ್ಟು ದೊಡ್ಡ ಗುರುಗಳೇ ಆಗಲಿ ಮೂರ್ಖನೇ ಅವನು. ಏಕೆಂದರೆ ಈಸ್ ನೋ ಕಾಮನ್ ಸೆನ್ಸ್, ಬೇಸಿಕ್ ಸೆನ್ಸೇ ಇಲ್ಲ. ಆ ಮಾತಕ್ಕೇನರ್ಥ? ಆ ಮಾತಕ್ಕೇನರ್ಥ? ಎಲ್ಲರೂ ಒಂದೇ ಅಂದರೆ ಅರ್ಥವೇನು? ಹಸುಗಳು ಹುಲ್ಲು ತಿಂತದೆ, ಎಲ್ಲರಿಗೂ ಹುಲ್ಲೇ ಕೊಡು, ಎಲ್ಲರೂ ಒಂದೇ ಅಂದರೆ ಮನುಷ್ಯರಿಗೆಲ್ಲರಿಗೂ ಹುಲ್ಲೇ ಕೊಡು ತಿನ್ನಲಿ. ಇವರು ಹುಲ್ಲೇ ತಿಂತಾನ? ಎಲ್ಲರೂ ಒಂದೇ ಎನ್ನುವವನು ಹುಲ್ಲೇ ತಿಂತಾನ ತಿನ್ನಲಿ. ಎಲ್ಲರೂ ಆತ್ಮನೇ ಅಲ್ಲವೇ? ಹಸು ಆತ್ಮನೇ. ಆ ಆತ್ಮ ಹುಲ್ಲು ತಿಂತಾ ಇದೆ, ನೀನು ಆತ್ಮನೇ, ಹುಲ್ಲೇ ತಿನ್ನು. ಮೂರ್ಖತನಕ್ಕೆ ಉತ್ತರ ಇಲ್ಲ, ಬೇಕಾಗಿಲ್ಲ. ಅದಕ್ಕೋಸ್ಕರ ವೇದಾಂತ, ಇಫ್ ಯು ಆರ್ ನಾಟ್ ಎ ಫಾಲೋವರ್ ಆಫ್ ಎನಿ ಮೂರ್ಖ, ಯು ಕ್ಯಾನ್ ಲಿಸನ್ ಟು ವೇದಾಂತ. ಇಫ್ ಯು ಹ್ಯಾವ್ ಲರ್ನ್ಡ್ ಬುಕ್ಸ್, ಇಫ್ ಯು ಹ್ಯಾವ್ ರೆಡ್ ಬುಕ್ಸ್ ಆ್ಯಂಡ್ ಫಾಲೋಡ್ ಮೂರ್ಖಾಸ್, and if you yourself are a murkha, then don't come to us, because it's not meant for you. There are many great scholars like you. Just as you are a great, there are many great gurus on the earth. Go and learn from them. And don't irritate us and waste our time. Okay. So, ಏನೇ ಹೇಳಲಿ, ಏನು ABC ಗೊತ್ತಿಲ್ಲ, ಅದೇ ಸ್ಟಾರ್ಟ್ ಟಾಕಿಂಗ್ ಆಫ್ ವೇದಾಂತ ಓನ್ಲಿ. ಏನು ಹೇಳಬೇಕು ಅವರಿಗೆ? ಎಲ್ಲಿಂದ ಶುರು ಮಾಡಬೇಕು? We don't know where to start and what to tell. ಅಭಿಮಾನ ಹೆಚ್ಚು ಬೇಡ, ಜಿಜ್ಞಾಸ ಇಟ್ಕೋ. ವಿನಯ ಇರಬೇಕು, ಜಿಜ್ಞಾಸ ಇರಬೇಕು. ಅಭಿಮಾನದಿಂದ ವೇದಾಂತ ಕಲಿಯೋಕ್ಕಾಗಲ್ಲ. ಓಕೆ. ಸೊ ಆದ್ದರಿಂದ ಹೇಳಿರುವ ಪ್ರತಿಯೊಂದು ಮಾತು ಯಾವ ಮಟ್ಟದ ತಿಳುವಳಿಕೆಗೆ ಹೇಳ್ತಾ ಇದೆ, ಹೇಳಿದ ಮಾತುಗೆ ತಾತ್ಪರ್ಯವೇನು, ಹೇಳುವುದು ಒಂದು, ಹೇಳುವ ಬಗೆ ಇರುತ್ತದೆ, ಪ್ರಕ್ರಿಯೆ. ಹೇಳುವುದು ಒಂದು, ಅದರ ಇಂಪ್ಲಿಕೇಶನ್ ಏನು, ಅದರ ತಾತ್ಪರ್ಯವೇನು, ಅದು ನೋಡಬೇಕೇ ಹೊರತು ಹೇಳಿದ್ದನ್ನಾಗಿ ಮಾತು ಇಟ್ಕೊಂಡ್ರೆ ಏನರ್ಥ? ಅದು ಹೇಳಿದ್ದನ್ನೇ ಹಿಡ್ಕೊಂಡು ಮಾತಾಡ್ತಾರ? ಏನೂ ಗೊತ್ತಿಲ್ಲ ಅಂದರೆ ದೇ ಡೋಂಟ್ ಲರ್ನ್ ಫ್ರಮ್ ABC. ಸಡನ್ಲಿ ಮಧ್ಯದಲ್ಲಿ ಕೂತಿರ್ತಾರೆ, ಹೇಳು ಇದೇನಪ್ಪ ನಿನಗೆ ಅರ್ಥವಾಗಲ್ಲ, ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅಂದರೆ ಎಲ್ಲರೂ ಸಮಾನ. ಎಲ್ಲರೂ ಸಮಾನ ಎನ್ನುವುದಕ್ಕೆ ಇಲ್ಲೇಕೆ ಬಂದಿದ್ದಿ? ನೀವೇ ಗುರುಗಳಾಗಿಬಿಡು ಸಾಕು. ನೀವೇ ಹೋಗಿ ಹೇಳ್ಕೊ. ನಿನ್ನಂಥ ಮೂರ್ಖರು ಎಷ್ಟೋ ಇದ್ದಾರೆ ಸಮಾಜದಲ್ಲಿ. ನಿನ್ನನ್ನು ಗುರುವಾಗಿ ನಿಮ್ಮಿಂದ ಕೇಳ್ತಾರೆ, ನಿಮ್ಮನ್ನು ದೊಡ್ಡ ಗುರುಗಳು ಮಾಡಿಬಿಡ್ತಾರೆ. ಗೋ ಆ್ಯಂಡ್ ಟೀಚ್ ದಮ್. ನಿನ್ನ ಕನ್ಫ್ಯೂಷನ್ ಅವರಿಗೆ ಕೊಡು. ಅವರು ನೀವು ಇಬ್ಬರು ಸೇರಿಕೊಂಡು ಕನ್ಫ್ಯೂಷನ್ನಲ್ಲೇ ಇರಿ. ವೈ ಡು ಯು ವೇಸ್ಟ್ ಟೈಮ್ ಆಫ್ ದ ಪೀಪಲ್? ಇಫ್ ಸಂಬಡಿ ಈಸ್ ಕನ್ಫ್ಯೂಷನ್, ಯಾರಿಗೆ ಅರ್ಥವಾಗಲಿಲ್ಲ, ಗೊಂದಲದಲ್ಲಿದ್ದರೆ ನನಗೆ ಅನಿಸುತ್ತದೆ, ಅಯ್ಯೋ ಪಾಪ ಗೊಂದಲದಲ್ಲಿದ್ದಾರೆ, ಅವರಿಗೆ ಕ್ಲಾರಿಟಿ ಬರಬೇಕು ಎಂದು ನಾನು ತಡ್ಕೊಳ್ಳೋಕ್ಕಾಗದೆ ಬೈತೀನಿ. ನಾನು ಇಂಟೆಲಿಜೆಂಟ್ ಡಿಪ್ಲೊಮ್ಯಾಟಿಕ್ ಆಗಿದ್ದರೆ ಏನೇನೋ ಸಿಹಿಯಾಗಿ ಮಾತಾಡಿ ನೀವು ಅಲ್ಲೇ ಕನ್ಫ್ಯೂಷನ್ನಲ್ಲಿದ್ದು ನನ್ನ ಪಾಡಿಗೆ ನಾನಿರ್ಬೋದು. ಐ ಕಾಂಟ್ ಬಿ ಡಿಪ್ಲೊಮ್ಯಾಟಿಕ್. ದೇರ್ಫೋರ್ ನಾನು ಬೈತೀನಿ ಜನರನ್ನು. ಐ ಕಾಂಟ್ ಬಿ ಡಿಪ್ಲೊಮ್ಯಾಟಿಕ್. ಅರ್ಥವಾಗದಿದ್ದರೆ ಇರಲಿ, ನಮಗೆ ಸಾಯಲಿ, ಅವರಿಂದ ನಮಗೆ ಏನು, ಅವರಿಂದ ಜನರು ನಮಗೆ ಫಾಲೋವರ್ಸ್ ಆಗಿಬಿಡ್ತಾರೆ, ಸಾಕು, ಮಾಡಲಿ, ಮೂರ್ಖರಾಗಿದ್ದರೆ ಇರಲಿ ಎಂದು ಕ್ಲೆವರ್ ಆಗಿ ಡಿಪ್ಲೊಮ್ಯಾಟಿಕ್ ಆಗಿ ಬಾಯಿ ಮುಚ್ಚಿಸಿ ತಮ್ಮ ಕೆಲಸ ತಾವು ಮಾಡಿಕೊಳ್ಳಬಹುದು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಚ್ ಪೀಪಲ್. ಐ ವಾಂಟ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್, ನಾಟ್ ಟು ಬಿ ಇನ್ ಕನ್ಫ್ಯೂಷನ್. ಕನ್ಫ್ಯೂಷನ್ ಇದ್ದರೆ ನಾನು ನೋಡೋಕ್ಕಾಗಲ್ಲ, ತಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳಬೇಕಾಗ್ತದೆ. There are many people, if you are in confusion, they enjoy comfortably. ನಿಮ್ಮನ್ನು ಅಲ್ಲೇ ಇಡ್ತಾರೆ. ಏನು ಅದು ಹೇಳಿ ಇದು ಹೇಳಿ ಮೇಲೆ ಏನೇನೋ ಹೇಳಿಬಿಟ್ಟು ನಿಮ್ಮನ್ನು ಅಲ್ಲೇ ಉಳಿಸ್ತಾರೆ. ಅದು ಚೆನ್ನಾಗಿರುತ್ತದೆ. ನಿಮಗೆ ಡಿಪ್ಲೊಮ್ಯಾಟಿಕ್ ಆನ್ಸರ್ ಬೇಕು, ಸಿಹಿಯಾದ ಆನ್ಸರ್ ಬೇಕು. ನಿಮ್ಮನ್ನು ನೋಯಿಸದೆ ಅಂತ ಸಿಹಿಯಾದ ಆನ್ಸರ್ ಬೇಕಂದರೆ ಹೇಳುವವರಿದ್ದಾರೆ. ಹೋಗು, ನಿಮ್ಮನ್ನೇ ಪ್ಲೀಸ್ ಮಾಡಿ ನಿಮಗೆ ಇಷ್ಟವಾಗಿದ್ದು ಹೇಳ್ತಾರೆ, ನಿಮ್ಮ ಕನ್ಫ್ಯೂಷನ್ನಲ್ಲಿ ಅಲ್ಲೇ ಉಳಿಸ್ತಾರೆ ನಿನ್ನನ್ನು. ನಾನು ಯಾರನ್ನು ಪ್ಲೀಸ್ ಮಾಡಲ್ಲ. ಐ ಬ್ಲಂಟ್ಲಿ ಟೆಲ್ ದ ಫ್ಯಾಕ್ಟ್ಸ್. ಯಾರೇ ಆಗಲಿ, ಫ್ಯಾಕ್ಟ್ಸ್ ನಿನ್ನದು ಅಲ್ಲ, ನನ್ನದು ಅಲ್ಲ, ಯಾರ ಪ್ರಾಪರ್ಟಿ ಅಲ್ಲ. ಸತ್ಯಕ್ಕೆ ನಾವು ಹೊಂದಿಕೊಳ್ಳಬೇಕು. ನಿಮಗೆ ಇಷ್ಟವಿಲ್ಲದಿದ್ದರೆ ಒನ್ ಡೇ ಯು ಹ್ಯಾವ್ ಟು ಲರ್ನ್ ಟು ಆಕ್ಸೆಪ್ಟ್ ದ ಫ್ಯಾಕ್ಟ್. ಫ್ಯಾಕ್ಟ್ಸ್ ಆರ್ ಬ್ಲಂಟ್ ಅಂದರೆ ಯಾರಿಗೋಸ್ಕರ ಬದಲಾವಣೆ ಆಗಲ್ಲ. ಇದ್ದನ್ನು ಇದ್ದ ಹಾಗೇ ಹೇಳ್ತೀವಿ. ಇಫ್ ಯು ಆರ್ ರಿಯಲಿ ಹಾರ್ಡ್ ಕೋರ್ ಟ್ರೂತ್ ಸೀಕರ್, you really want the truth, then listen to me.
ಇಲ್ಲದಿದ್ದರೆ ಯು ವಿಲ್ ಬಿ ಹರ್ಟ್. ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ವೆರಿ ಸಾರಿ. ಯು ವಿಲ್ ಬಿ ಹರ್ಟ್. ಡೋಂಟ್ ಕಮ್ ಟು ಮೀ ಆ್ಯಂಡ್ ಡೋಂಟ್ ಗೆಟ್ ಹರ್ಟ್, ಬಿಕಾಸ್ ಐ ಟು ಡೋಂಟ್ ವಾಂಟ್ ಯು ಟು ಗೆಟ್ ಹರ್ಟ್. If you like to be, if you want to be pleased, go to other people. There are many gurus who will only please you. Okay, they talk only pleasing Vedanta only, how to please others. We don't compromise the truth. We don't please anybody. However great he is, we don't please anybody. We just tell the blunt fact bluntly. Interested, come, otherwise forget it. ಓಕೆ, ವಿವೇಕ ಮಾಡುವುದು ತಾನು ನಿಜವಾಗಿ ಕರ್ತೃವಾಗಿದ್ದೀನೋ ಏಕೆ ವಿಚಾರ ಮಾಡಬೇಕು ಅಂದರೆ ಕರ್ತೃತ್ವ ಭಾರವಾಗಿದೆ. ನಿಮ್ಗೆ ಅನಿಸುತ್ತಾ ಇದೆಯಾ? ಮೊದಲು ಫೈಂಡ್ ಔಟ್. ನಿಮಗೆ ಕರ್ತಭೋಕ್ತನಾಗಿರುವುದು ಜೀವನಾಗಿರುವುದೇ ಭಾರವಾಗ್ತಾ ಇದೆಯಾ? ಜೀವತ್ವವು ಬೇಡ ಅನಿಸುತ್ತಾ ಇದೆಯಾ? ಜೀವನಿಗೆ ಏನಾಗುತ್ತದೋ ಅದಲ್ಲ, ಅದರಿಂದ ವೈರಾಗ್ಯ ಅಲ್ಲ. ವೇದಾಂತ ಜಿಜ್ಞಾಸುವಿಗೆ ವೈರಾಗ್ಯ ಬೇಕು. ವೈರಾಗ್ಯ ಬೇಕಂದರೆ ಜೀವನಾಗಿದ್ದುಕೊಂಡು, ಕರ್ತಭೋಕ್ತನಾಗಿದ್ದುಕೊಂಡು ಏನು ಪಡ್ಕೊಳ್ತೀವಿ, ಎಷ್ಟು ಪಡ್ಕೊಳ್ತೀವಿ, ಅದು ಸಿಕ್ಕಿತಾ, ಇದು ಸಿಗಲಿಲ್ಲವ, ಅಧಿಕಾರ, ಹಣ, ಭೋಗ, ವಸ್ತುಗಳು, ಸಂಪಾದನ, ಅದು ಬೇಕು ಅನಿಸಿದ್ದರೆ ಪಡ್ಕೊ. ವೇದಾಂತಕ್ಕೆ ಬರಬೇಡ. ವೇದಾಂತ ಟೈಮ್ ಬಂದಾಗ ಬರಬಹುದು, ನಿಮಗೆ ಯೋಗ್ಯತೆ ಬಂದಾಗ ಬರಬಹುದು. ಎಲ್ಲಿ ಹೋಗಲ್ಲ, ವೇದಾಂತ ಅಲ್ಲೇ ಇರ್ತದೆ. ನಿಮಗೆ ಯೋಗ್ಯತೆ ಬಂದಾಗ ಬಾ, ದೆನ್ ಯು ಕ್ಯಾನ್ ಎಂಜಾಯ್ ಇಟ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಅಂದರೆ ಜೀವನಿಗೆ ಏನೋ ಸಿಗಬೇಕು ಎಂದು ಕೊಡ್ತಾ ಇಲ್ಲ. ನಿಮಗೆ ಜೀವತ್ವದಿಂದಲೇ ಬೋರ್ ಆಯಿತಾ? ಜೀವನಾಗಿರುವುದು, ಒಂದು ಕರ್ತಭೋಕ್ತನಾಗಿರುವುದು, ನಾನೊಬ್ಬ ವ್ಯಕ್ತಿಯಾಗಿರುವುದು, ನಾನು ನನಗೆ ಭಾರವಾಗಿ ಬಿಟ್ಟೆ. ದಟ್ ಐ ಆಮ್ ಎ ಜೀವ ಇಟ್ ಸೆಲ್ಫ್ ಈಸ್ ಎ ಬರ್ಡನ್, ಈಸ್ ಅನ್ ಅನ್ನೆಸೆಸರಿ ಟು ಮೀ. ಆ ಮೆಚ್ಯೂರಿಟಿ ಬಂದರೆ, ಅದು ಅರ್ಥವಾದರೆ, ದೆನ್ ವೇದಾಂತ ಕ್ಯಾನ್ ಹೆಲ್ಪ್ ಯು. ಓಕೆ, ವೇದಾಂತ ಕ್ಯಾನ್ ಹೆಲ್ಪ್ ಯು. ನಾನು ನಿಜವಾಗಿ ಜೀವನು ಅಥವಾ ಜೀವತ್ವನಲ್ಲದ ಸ್ವರೂಪವು, ಇದು ತನ್ನನ್ನು ಗಮನಿಸಿ ತಿಳ್ಕೊಳ್ಳಬೇಕು. ಶಾಸ್ತ್ರ ಹೇಳ್ತದೆ, ಈ ಕರ್ತೃತ್ವ, ಭೋಕ್ತೃತ್ವ, ಈ ಜೀವಭಾವ ನಿನ್ನ ನಿಜ ಸ್ವಭಾವವಲ್ಲ. ನಿಮ್ಮಲ್ಲಿ ಅನಿಸುತ್ತಾ ಇದೆ, ಆದರೂ ಸತ್ಯವಲ್ಲ. ಅನಿಸುತ್ತಾ ಇದೆಯಲ್ಲ, ಅದೇ ನಾನು ಹೇಳ್ತಾ ಇದ್ದು. ಅನಿಸಿಕೆನೇ ಹೊರತು, ಅಂದುಕೊಳ್ಳುವುದೇ ಹೊರತು ಅಲ್ಲಿ ನಿಜವಾಗಿಲ್ಲ. ನಿಜವಾಗಿ ನೀನು ಕರ್ತೃವೇ ಅಲ್ಲ, ನೀನು ಜೀವನೇ ಅಲ್ಲ, ಅಷ್ಟೇ ಹೇಳುವುದು. ಜೀವತ್ವ ಅನಿಸುತ್ತದೆ, ಅಷ್ಟೇ ಅನಿಸುತ್ತದೆ. ಅದೇ ಅನಿಸಿಕೆ ಏನು ಸತ್ಯವಲ್ಲ ಅಲ್ಲ. ಅನಿಸಿಕದೆ ಏನಾದರೂ ಅನಿಸಬಹುದು, ಅನಿಸುವುದೇನು ಏನಾದರೂ ಅನಿಸಬಹುದು. ನಮಗೆ you may feel anything. Just because you feel, you need not be that. Your being is one. What you feel about yourself, what you think about yourself is different. You may think about yourself something. ನಮಗೇನೋ ಅನಿಸಬಹುದು. ಅನಿಸಿದ ಮಾತ್ರ ನೀವು ಹಾಗೆ ಇರಬೇಕೆಂದಿದೆಯಾ? ನೀವು ಇರುವುದು ಬೇರೆ, ಅನಿಸಿದ್ದು ಏನಾದರೂ ಅನಿಸಲಿ. ಅನಿಸುವುದೇನು? ಅನಿಸುವಕ್ಕೆ ಏನಾದರೂ ಅನಿಸುತ್ತದೆ. ಜನ ಹೇಳ್ತಾರೆ, ನನಗೆ ಹಾಗೆ ಅನಿಸುತ್ತದೆ, ಹೀಗೆ ಅನಿಸುತ್ತದೆ. ಅನಿಸಲಿ. ಅನಿಸಿದ ಮಾತ್ರದಿಂದ ಅದೇನು ವಾಸ್ತವ ಆಗಬೇಕಾಗ? ಏನು ಇದೆ, ಏನಾಗಿದೆ ಅದು ನೋಡು. ನಾನು ಇರುವುದು ಹೇಗಿದ್ದೇನೆ, ನನಗೆ ಇಷ್ಟವಾಗಲಿ ಬಿಡಲಿ, ಇರುವ ಸತ್ಯವೇ ಅದು. ಆ ತರಹ ನೋಡಬೇಕು. ಅದರಿಂದ ಇಲ್ಲಿ ಹೇಳ್ತಾರೆ, ವಿವೇಕಿಗೆ ಯಾರು ವಿವೇಕ ಅಂದ್ರೇನು? ತನ್ನನ್ನು ಗಮನಿಸುವುದು ವಿವೇಕ. ಗಮನದಲ್ಲಿ ಯಾವುದು ತಾನಾಗಿದೆ, ಯಾವುದು ಅನಿಸುತ್ತಿದೆ. ಅನಿಸಿಕೆ ಬುದ್ಧಿವೃತ್ತಿ, ಇರುವಿಕೆ ವೃತ್ತಿರಹಿತ ಅರಿವು, ಸ್ವತಃಸಿದ್ಧ ಅರಿವು. ಇರವು ಎಂಬುದು, ತನ್ನ ಸ್ವರೂಪ ಎಂಬುದು ಅನಿಸುವುದಿಲ್ಲ, ಇರುತ್ತದೆ. ನಿಮ್ಮ ಅನಿಸಿಕೆಯನ್ನು ದಾಟಿ ಇರುತ್ತದೆ. ಅಂದರೆ ಅರ್ಥ, ನಿಮಗೆ ಏನೇ ಅನಿಸಲಿ, ಆ ಅನಿಸಿಕೆಗೂ ಒಳಪಟ್ಟಿದ್ದಲ್ಲ. ನಿಮ್ಮ ಅನಿಸಿಕೆಗೆ ಸಿಗದಂತೆ ಸ್ವತಃಸಿದ್ಧವಾಗಿದೆ. ಅದು ನೋಡು. ತನ್ನಲ್ಲಿ ನಾನು ಇದ್ದೇನೆ, ಹೇಗೆ ಏನೆಂದು ಅನಿಸುತ್ತಾ ಇದ್ದೇನೆ ಅಲ್ಲ. ಅನಿಸಿಕೆ ಪಕ್ಕಕ್ಕಿಡು. ಇರುವುದು ತಾನು ಯಾವುದು ಅದು ನೋಡಿ. ತಾನು ಸ್ವತಃಸಿದ್ಧವಾಗಿ ತಾನಾಗಿ ಇರುವುದೇನು, ನಾನು ಅನಿಸುವುದೇನು, ಈ ಎರಡರ ಮಧ್ಯೆ ವಿವೇಕ ಮಾಡಬೇಕು. ನಾನು ನನಗೆ ಏನೆಂದು ಅನಿಸುತ್ತಾ ಇದ್ದೇನೆ, ನಾನು ಯಾರು ಅಂದರೆ ನನಗೇನು ಅನಿಸುತ್ತದೆ? ನಾನು ಇಂಥವನು ಅಂಥವನು, ಹಾಗಿದ್ದೇನೆ ಹೀಗಿದ್ದೇನೆ,
ಇದೆಲ್ಲ ಅನಿಸಿಕೆ. ಇರವು ಮಾತ್ರ ಅನಿಸಲ್ಲ, ಇದ್ದೇ ಇರುತ್ತದೆ ಅಷ್ಟೆ, ಸ್ವಯಂ ಸಿದ್ಧ. ಆದ್ದರಿಂದ ನಹಿ ವಿವೇಕಿನಾಂ, ಯಾರು ವಿವೇಕ ಮಾಡ್ತಾರೋ, ವಿವೇಕ ಅಂದರೆ ಸೆಲ್ಫ್ ಅಬ್ಸರ್ವೇಷನ್, ಆತ್ಮನನ್ನು ಗಮನಿಸಿದಾಗ ಅದರಲ್ಲಿ ಚೈತನ್ಯ ಆತ್ಮ ಸ್ವತಃ ಸಿದ್ಧವಾಗಿದೆ, ಅದರ ಕುರಿತು ಏನೇನೋ ಅನಿಸುತ್ತದೆ, ಆ ಅನಿಸಿಕೆಗಳು ಯಾವುದು ತಾನಲ್ಲ. ಈ ವಿಂಗಡ ಮಾಡುವವನು ತಿಳಿವಳಿಕೆಯಲ್ಲಿ ವಿಂಗಡ, ಕ್ರಿಯೆಯಲ್ಲಿ ವಿಂಗಡ ಅಲ್ಲ, ವಸ್ತುಗಳು ವಿಂಗಡ ಅಲ್ಲ. ಏಕೆ? ವಸ್ತುಗಳ ವಿಂಗಡ ಯಾವ ಬೇಕಂದರೆ ಯಾವಾಗ ನಿಜವಾಗಿ ಎರಡು ಸೇರಿಕೊಂಡಿರುತ್ತದೋ ನಿಜವಾಗಿ ಬಿಡಿಸಬೇಕಾಗ್ತದೆ. ಇಲ್ಲಿ ಎರಡು ವಸ್ತು ಇಲ್ಲ, ಸೇರಿಕೊಳ್ಳುವುದು ಇಲ್ಲ. ಎರಡನೆಯ ವಸ್ತುವಾಗಿ ಇದ್ದಂತೆ ಅನಿಸಿಕೆಯಲ್ಲೇ ಆ ಮಿಶ್ರಣ ಕಲಬೆರಕೆ, ಅನಿಸಿಕೆಯಲ್ಲಿ ಕಲಬೆರಕೆನೇ ಹೊರತು ನಿಜವಾಗಿ ಕಲಬೆರಕೆ ಏನಿಲ್ಲ, ಅಲ್ಲಿ ಅನಿಸಿಕೆನೇ ಸುಮ್ಮನೆ ಅಲ್ಲವೇ? ನಿಮ್ಮ ಅನಿಸಿಕೆಯಲ್ಲೇ ನಾನಲ್ಲದ್ದು ನನಗೆ ಅಂಟಿಸ್ಕೊಂಡೆ, ಅನಿಸಿಕೆ ಅನಿಸುತ್ತಾ ಇದ್ದರೆ ಈ ಅನಿಸಿಕೆ ಸರಿಯಾಗಿದೆಯೋ ಅಲ್ಲವೋ? ವಸ್ತುತತ್ವಕ್ಕೆ ಸರಿಯಾಗಿ, ವಸ್ತುತತ್ವಕ್ಕೆ ಅನುಗುಣವಾಗಿ ಅನಿಸಿಕೆ ಇದೆಯೋ, ಅನಿಸಿಕೆ ಒಂದು ಅಲ್ಲಿ ಇರುವುದು ಇನ್ನೊಂದು, ಹಾಗೋ? ಇದು ವಿವೇಕ. ಆತ್ಮತತ್ವ ವಿವೇಕ ಅಂದರೆ ಈ ವಿವೇಕ. ಇದನ್ನು ತಿಳ್ಕೊಳ್ಳಲು ಗಮನಿಸಬೇಕು. ಆದ್ದರಿಂದ ನಹಿ ವಿವೇಕಿನಾಂ ಪರಸ್ಮಾತ್ ಅನ್ಯೋ ಜೀವ. ವಿವೇಕಿಗೆ, ವಿವೇಕ ಮಾಡಿರುವವರಿಗೆ ತನ್ನ ಪರಸ್ವರೂಪ, ಪರ ಅಂದರೆ ಲೌಕಿಕ ದೃಷ್ಟ್ಯಾ ದಾನ್ಯ ಪರ ಅನ್ನಾಂ, ಅದು ಪರ ಅಲ್ಲ. ಪರ ಅಂದರೆ ಮೇಲಿಂದು, ಅದು ಹೆಚ್ಚಿನದು ಎಂದು. ಅದು ಮೇಲಿನದು ಹೆಚ್ಚಿನದೇನಲ್ಲ. ಈ ಲೌಕಿಕ ದೃಷ್ಟ್ಯಾ ಅದು ಹೆಚ್ಚಿನದು ಎಂದು ಹೆಸರಿಟ್ಟಿದ್ದೇವೆ. ತಾನು ಮಾತ್ರ ಹೆಚ್ಚಿನದು ಅಲ್ಲ, ಕಮ್ಮಿ ಅಲ್ಲ, ಇರುವುದೇ ಹಾಗೆ, ಸ್ವತಃ ಸಿದ್ಧ ಇರುವುದೇ ಹಾಗೆ. ಆದ್ದರಿಂದ ವಿವೇಕಿನಾಂ ಪರಸ್ಮಾತ್ ಅನ್ಯೋ ಜೀವೋ ನಾಮ ಕರ್ತ ಭೋಕ್ತಾವ ವಿದ್ಯತೆ. ವಿವೇಕ ಮಾಡಿದವನಿಗೆ ಒಂದು ಸತ್ಯ ಗೊತ್ತಾಗ್ತದೆ. ಆ ಗೊತ್ತಾಗುವ ಸತ್ಯವೇನು? ಪರಸ್ಮಾತ್ ಅನ್ಯೋ ನಾಮ ಜೀವ ನಾಸ್ತಿ. ಪರ ಅಂದರೆ ತನ್ನ ನಿಜಸ್ವರೂಪ, ತಾನು ಹೇಗಿದ್ದಾನೆ, ಸ್ವತಃ ಸಿದ್ಧವಾಗಿದ್ದಾನಷ್ಟೆ. ತಾನು ಹೇಗಿದ್ದೀನೋ ಅದಕ್ಕಿಂತ ಬೇರೆ ಜೀವನೆನ್ನುವವನು ಯಾರೂ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಜೀವ ಎಂಬ ಜೀವನು ಇದ್ದುಕೊಂಡಿರುವ ಜೀವನನ್ನು ನಾಶ ಮಾಡ್ತೀರಾ? ಜೀವನಿಲ್ಲ, ಕರ್ತೃ ಭೋಕ್ತೃವನೇ ಇಲ್ಲ, ಜೀವನೆಂಬುವವನೇ ಇಲ್ಲ, ಸಂಸಾರಿ ಎಂಬುವವನೇ ಇಲ್ಲ. ಅದು ತಿಳ್ಕೊಳ್ಳ. ಇಲ್ಲಿ ಸಂಸಾರಿಯನ್ನು ನಾಶ ಮಾಡುವುದಲ್ಲ, ಸಂಸಾರಿಯನ್ನು ಬಿಟ್ಟು ಎಲ್ಲೋ ಹೋಗ್ತೀವಲ್ಲ. ಸಂಸಾರಿತ್ವವಾಗಿ ನೀವು ಯಾವಾಗಲೂ ಇರಲಿಲ್ಲ. ನಿನಗೆ ಅಲ್ಲ, ಯಾರಿಗೂ ಸಂಸಾರವಿರಲಿಲ್ಲ, ಇಲ್ಲ, ಇರುವುದು ಇಲ್ಲ. ಇನ್ನು ಮೇಲೆ ಸಂಸಾರವೆಂಬುದು ಯಾರಿಗೂ ಇಲ್ಲ. ಎಲ್ಲರೂ ಬ್ರಹ್ಮಸ್ವರೂಪವೇ ಆಗಿದ್ದಾರೆ. ಇದು ಸತ್ಯ. ಸಾಂಸಾರಿಕ ಎಂದು ಅನಿಸಿಕೆಯಲ್ಲಿ ಕಲಬೆರಕೆನೇ ಹೊರತು ವಾಸ್ತವಿಕ ಕಲಬೆರಕೆ ಅಲ್ಲ. ಅನಿಸಿಕೆ ತಪ್ಪಾಗಿ ಅನಿಸುತ್ತಾ ಇದೆ. ಇರುವುದು ಒಂದು ಬಗೆ, ಅನಿಸುವುದು ಇನ್ನೊಂದು ಬಗೆ. ಆ ಅನಿಸಿಕೆನೇ ಕರೆಕ್ಷನ್ ಮಾಡ್ಕೊ. ಕರೆಕ್ಷನ್ ಅಂದರೆ ಅರ್ಥವೇನು? ಸರಿ ಮಾಡುವುದು. ಅಂದರೇನು? ನಿಮಗೆ ಏನು ಅನಿಸುತ್ತದೋ ಆ ಅನಿಸಿಕೆ ಹಾಗೆಯೇ ನಿಮ್ಮ ಇರುವಿಕೆ ಇದೋ, ಅಥವಾ ಇರುವಿಕೆ ಒಂದು ಬಗೆ, ಅನಿಸುವುದು ಇನ್ನೊಂದು ಬಗೆ. ನಿಮಗೆ ಏನು ಅನಿಸುತ್ತದೋ ನಿನ್ನ ಕುರಿತು, ನಾನಿಂಥವನು ಅಂಥವನು, ಕರ್ತ ಭೋಕ್ತ ಜೀವ ಪ್ರಮಾತ, ನಾನಿದ್ದೇನೆ ಅನಿಸುತ್ತಾ ಇದೆಲ್ಲ, ಈ ಅನಿಸಿಕೆಯೇ ನಿನ್ನ ಸ್ವರೂಪವ? ಅಥವಾ ನಾನಿರುವುದು ಅನಿಸಿಕೆಗೆ ಸಿಗದಂತೆ ಅತೀತವಾಗಿ ಸ್ವತಃಸಿದ್ಧವಾಗಿದ್ದೀನೋ? ಇದು ವಿಚಾರ. ತತ್ವವಿಚಾರ ಅಂದರೆ ಈ ಯೋಚನೆ ಬಂದಿದ್ದಲ್ಲ, ಇದನ್ನು ಇಟ್ಟುಕೊಂಡು ಇದಕ್ಕೆ ಅನುಗುಣವಾಗಿ ಗಮನಿಸುವುದು. ತನ್ನ ಆತ್ಮಸ್ವರೂಪದಲ್ಲಿ ಆತ್ಮ ಅನುಭವವನ್ನು ಗಮನಿಸುವುದು, ಅದು ಬೇಕು. ಇದಕ್ಕೆ ಹೇಳ್ತಾರೆ ಪರಸ್ಮಾತ್ ಅನ್ಯೋ ಜೀವೋ ನಾಮ ಕರ್ತಾ ಭೋಕ್ತಾವ ವಿದ್ಯತೆ. ಪರಮಾತ್ಮನಿಗಿಂತ ಜನರು ಹೇಳ್ತಾರೆ ಜೀವ ಅಂದರೆ ಅಜ್ಞಾನಿ, ಪರಮಾತ್ಮ ಜ್ಞಾನಿ. ಜೀವ ಕರ್ತ ಭೋಕ್ತ, ಪರಮಾತ್ಮ ಅಕರ್ತ ಭೋಕ್ತ. ಆದ್ದರಿಂದ ವ್ಯತ್ಯಾಸ ಇದೆ ಅಲ್ಲವೇ? ಅಂದರೆ ಜೀವನು ಬೇರೆ ಇದ್ದಾನೆ, ಈಶ್ವರ ಬೇರೆ ಇದ್ದಾನೆ. ನೋಡಿ, ಜೀವ ಎಂದು ಯಾರು ತಿಳ್ಕೊಳ್ತಾ ಇದ್ದೀಯೋ ಅವನ ನಿಜಸ್ವರೂಪ ಬ್ರಹ್ಮೆ. ಅಂತ್ಯ ಜೀವತ್ವರಹಿತ ಬ್ರಹ್ಮ. ಜೀವನಾಗದೇ ಇರುವ ಬ್ರಹ್ಮದಲ್ಲಿ ಜೀವತ್ವ ಸುಮ್ಮನೆ ಅನಿಸುತ್ತಾ ಇದೆ. ಅದಕ್ಕೇನು ಕಾರಣವಿಲ್ಲ, ಸುಮ್ಮನೆ ಅನಿಸುತ್ತದೆ. ಅದೊಂದು ಭ್ರಾಂತಿ ಅಷ್ಟೇ. ಭ್ರಾಂತಿಗೆ ಕಾರಣ ಹುಡುಕಬೇಕಾಗಿಲ್ಲ. ಹಗ್ಗ ಹಾವಾಗಿ ತೋರಿದ್ದರೆ ಏಕೆ ತೋರಿತು ಅಂದರೆ ಏಕೆ ಇಲ್ಲ, ಏನಿಲ್ಲ, ತೋರಿತು ಅಷ್ಟೇ. ಭ್ರಾಂತಿಗೆ ಏನಾದರೂ ಕಾರಣ ಇರುತ್ತದೇನು? ಕಾರಣ ಹುಡುಕೊಂಡು ಭ್ರಾಂತಿ ಆಗ್ತದೇನು?
ಅದು ಅನಿಸಿತಷ್ಟೇ. ಆ್ಯಕ್ಸಿಡೆಂಟ್ ಅಂದರೆ ಯಾರಾದರೂ ಮಾಡ್ತಾರಾ ಆ್ಯಕ್ಸಿಡೆಂಟು? ಕೈ ಕಾಲು ಮುರಿದು ಹಾಕ್ಕೊಂಡು ತನ್ನನ್ನು ಪ್ರಾಣ ತೆಗೆದುಬಿಟ್ಟು ಯಾರಾದರೂ ಮಾಡ್ತಾರಾ? ಆದ್ದರಿಂದ ಭ್ರಾಂತಿ ಎನ್ನುವುದು ಯಾರೂ ಮಾಡಲ್ಲ, ಅನಿಸುತ್ತದೆ ಅಷ್ಟೇ. ಆ ಅನಿಸಿಕೆ ಅಲ್ಲೇನಿಲ್ಲ. ಅದರಿಂದ ನಾನು ಜೀವ ಎಂದು ನಿಮಗೆ ಏನೇ ಅನಿಸಲಿ, ಎಷ್ಟೊತ್ತೇ ಅನಿಸಲಿ, ಅದು ನಿನ್ನ ನಿಜ ಸ್ವರೂಪವಲ್ಲ. ನೀನು ನಿಜವಾಗಿ ಜೀವನೇ ಅಲ್ಲ, ಕರ್ತೃಭೋಕ್ತೃವೇ ಅಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ತಾನು ಕರ್ತೃಭೋಕ್ತೃವೇ ಅಲ್ಲ. ಆದ್ದರಿಂದ ಪರಸ್ಮಾದನ್ಯ, ಪರಮಾತ್ಮಗಿಂತ ಬೇರೆ ಜೀವನೆಂಬುವವನೇ ಇಲ್ಲ, ಎಲ್ಲಿ ಇಲ್ಲ, ಯಾರಿಗೂ ಇಲ್ಲ. ನೀನು ಜೀವ ಅಲ್ಲ, ನಾನು ಅಲ್ಲ, ಯಾರೂ ಅಲ್ಲ. ಬರೀ ಎಲ್ಲ ತೋರ್ತಾ ಇದೆ, ಅನಿಸುತ್ತಾ ಇದೆ ಅಷ್ಟೇ, ಅನಿಸುತ್ತಾ ಇದೆ. ಅನಿಸಿಕೆಗೇನು ತಪ್ಪೋ ಒಪ್ಪೋ ಅನಿಸಬಹುದು, ಏನಿದೆ? ತಪ್ಪಾದರೆ ಅನಿಸುತ್ತದೆ, ಅನಿಸಿಕದೇನು? ದೂರದಿಂದ ನೋಡಿದ ವಸ್ತು ನೋಡಿದರೆ ಏನೋ ಅನಿಸುತ್ತದೆ. ಆಕಾಶ ಬಂದು ಭೂಮಿಯನ್ನು ಸೇರಿಕೊಂಡಿದೆ ಅನಿಸುತ್ತದೆ. ಜನರು ಹೇಳಿದ್ರೆ ಅದೇನು ಸೇರಿಕೊಳ್ಳಲ್ಲಪ್ಪ, ತಪ್ಪು ಎಂದು ಇನ್ನೊಬ್ಬರು ಹೇಳ್ತಾರೆ. ಯಾರೋ ಸ್ವಲ್ಪ ಸೀನಿಯರ್, ತಮಗಿಂತ ಸ್ವಲ್ಪ ವಿದ್ಯಾವಂತರು, ಹೆಚ್ಚಿನವರು ಹೇಳ್ತಾರೆ ಅದೆಲ್ಲ ಭ್ರಾಂತಿಯಪ್ಪ, ಅದೇನಿಲ್ಲ. ನನಗೆ ಅನಿಸುತ್ತಾ ಇದೆಲ್ಲ, ನಾನು ನೇರಾಗಿ ನೋಡ್ತೀನಿ, ನನ್ನ ಕಣ್ಣಿಗೆ ಕಂಡು ಬರುತ್ತಾ ಇದೆ. ಆವಾಗ ಗುರುಗಳು ಹೇಳ್ತಾರೆ, ಅದೇ ಅಪ್ಪ ನಾನು ಹೇಳುತ್ತಿದ್ದು, ನಿನಗೆ ಕಣ್ಣಿಗೆ ಕಂಡು ಬರುವುದೇ ತಪ್ಪು. ಅಯ್ಯೋ ಇದೇನು ನಿಮಗೆ ಅನಿಸುತ್ತಾ ಇದೆ, ಕಾಣಿಸ್ತಾ ಇದೆ ಎಂದು ಅನಿಸುತ್ತಾ ಇದೆಯಲ್ಲ, ಆ ಅನಿಸಿಕೆನೇ ತಪ್ಪು. ಏಕೆ ಅಂದರೆ ಅದು ಕಾಣಿಸುವಂಥದ್ದೇ ಅಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾರೆ ನೋಡಿ, ಪರಸ್ಮಾತ್ ಅನ್ಯೋ ಜೀವೋ ನಾಮ ಕರ್ತ ಭೋಕ್ತಾವ ವಿದ್ಯತೆ. ಪರಮಾತ್ಮಗಿಂತ ಬೇರೆ ಜೀವ ಎಂಬುವನು ಯಾರೂ ಇಲ್ಲ. ಏಕೆ? ಶಾಸ್ತ್ರ ಹೇಳ್ತಾ ಇದೆ, ನಾನ್ಯೋ ಅಥೋಸ್ತಿ ದ್ರಷ್ಟ, ನಾನ್ಯೋ ಅಥೋಸ್ತಿ ಶ್ರೋತ. ಪರಮಾತ್ಮಕ್ಕಿಂತ ಬೇರೆ ಕರ್ತ ಭೋಕ್ತ ಯಾರೂ ಇಲ್ಲ. ಪರಮಾತ್ಮನಲ್ಲಿ ತೋರಿದ್ದರೂ ಪರಮಾತ್ಮ ಕಂಟಲ್ಲ, ಅಷ್ಟೇ ಹೇಳಬಹುದು. ಕರ್ತ ಭೋಕ್ತ ಎನ್ನುವುದು, ಕರ್ತೃತ್ವ ಭೋಕ್ತೃತ್ವ ಎನ್ನುವುದು ಪರಮಾತ್ಮನಲ್ಲೇ ತೋರುತ್ತಾ ಇದ್ದರೂ ಅದು ಪರಮಾತ್ಮಕ್ಕೆ ಅಂಟಲ್ಲ. ಅದು ಸತ್ಯ. ಆದ್ದರಿಂದ ನಾನ್ಯೋ ಅಥವಾ ಅಸ್ತಿ ದ್ರಷ್ಟ. ಓಕೆ. ಪರಯೇವ ತರ್ಹಿ ಸಂಸಾರಿ ಕರ್ತ ಭೋಕ್ತ ಚ. ಪ್ರಸಜ್ಜೇತ. ಓಕೆ. ಪರಮಾತ್ಮನಿಗಿಂತ ಬೇರೆ ಜೀವನಿಲ್ಲ ಎಂದು ಹೇಳಿದ್ದರೆ ಒಂದು ದೊಡ್ಡ ತಪ್ಪಾಗ್ತದೆ. ಪೂರ್ವಪಕ್ಷ ಹೇಳ್ತಾನೆ, ಆಕ್ಷೇಪಕ ಹೇಳ್ತಾನೆ, ಪರಮಾತ್ಮಗಿಂತ ಬೇರೆ ಜೀವನಿಲ್ಲ ಅನಿಸಿದ್ದರೆ ಇದನ್ನು ಪರಮಾತ್ಮನೇ ಜೀವ ಆಗಿಬಿಡ್ತಾನೆ. ಪರಮಾತ್ಮನೇ ಜೀವ ಆಗಬಾರದು ಅಂದರೆ ಪರಮಾತ್ಮಕ್ಕಿಂತ ಬೇರೆ ಜೀವನಿದ್ದಾನೆ ಎಂದು ಒಪ್ಪಬೇಕು. ಜೀವ ಬೇರೆಯೇ, ಜೀವನಿಲ್ಲ ಹೇಳಬೇಡ. ಯಾರು ಪೂರ್ವಪಕ್ಷ ಹೇಳ್ತಾರೆ, ಜೀವನಿಲ್ಲ ಎಂದು ಹೇಳಬೇಡ, ಜೀವನೇ, ಜೀವ ಬಿಡಿಯಾಗಿದ್ದಾನೆ ಎಂದು ಹೇಳ್ತಾರೆ. ಸಿದ್ಧಾಂತ ಹೇಳ್ತಾನೆ ಅದು ತಪ್ಪು. ಜೀವ ಎಂಬುದು ಎಲ್ಲಿಯೂ ಇಲ್ಲ, ಅದು ವಿಷಯ. ಇದು ಸತ್ಯ. ಏನಂದರೆ ಜೀವ ಪರಮಾತ್ಮನಿಗಿಂತ ಬೇರೆ ಅಲ್ಲ, ಜೀವನಾಗಿಯೂ ಇರುವುದೂ ಇಲ್ಲ. ಆ ಬ್ರಹ್ಮವನ್ನೇ ಜೀವನಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಜೀವ ಎನ್ನುವುದು ಜೀವನಲ್ಲದವನು ಅನಿಸುವ ಬಗೆಗೂ ಜೀವ ಹೇಳಿದ್ದೀವಿ ನೋಡಿ. ಜೀವನಲ್ಲದವನು ಜೀವನ ಯಾವ ಬಗೆಯಾಗಿ ನಮಗೆ ಅನಿಸುತ್ತಾನೋ ಆ ಅನಿಸಿಕೆಗೆ ಜೀವ ಎಂದು ಹೇಳಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಜೀವನಲ್ಲದವನು ಜೀವನೆಂದು ಅನಿಸುತ್ತಾನೆ. ದೂರದಿಂದ ಆಕಾಶ ಭೂಮಿಗೆ ಸೇರಿಕೊಂಡಂತೆ ಅನಿಸುತ್ತದೆ. ಆಕಾಶವು ನೀಲವಾಗಿ ತೋರುತ್ತದೆ, ನೀಲ ಅನಿಸುತ್ತದೆ. ಆಕಾಶಕ್ಕೆ ನೀಲವೇನಿಲ್ಲ, ಏನಿದೆ? ಅದು ಪಾರದರ್ಶಕ, ಏನಿಲ್ಲ, ಯಾವ ಬಣ್ಣ ಇಲ್ಲ. ಈಗ ಇಲ್ಲಿದೆ ನೋಡಿ, ಏನು ಖಾಲಿ ಏನಿಲ್ಲ, ಹಾಗೇ ಇದೆ ಆಕಾಶ. ಆಕಾಶ ಎಲ್ಲಿ ನೋಡಿದ್ದರೂ ಯಾವ ಬಣ್ಣ ಇಲ್ಲದೇ ಇರುತ್ತದೆ. ಆದರೆ ನಮಗೆ ಬಣ್ಣ ಅನಿಸುತ್ತದೆ. ಏಕೆ? ಅಲ್ಲಿದೆ ತಪ್ಪು. ನಿಮಗೆ ಅನಿಸಿದ ಮಾತ್ರದಿಂದ ಅಲ್ಲೇನಿಲ್ಲ, ಅದು ಸುಮ್ಮನೆ ಅನಿಸಿಕೆ ಅಷ್ಟೇ. ಅನಿಸಿಕೆ ಇದೆ, ಅನಿಸುತ್ತದೆ ಅಷ್ಟೇ. ಅಷ್ಟೇ ಹೇಳ್ತೀವಿ ಹೊರತು ಅದಕ್ಕೆ ಇನ್ನೇನು ಮಾಡ್ತೀವಿ? ಏನೂ ಮಾಡೋಕ್ಕಾಗಲ್ಲ. ಓಕೆ. ಆದ್ದರಿಂದ ಇವರೇನು ಹೇಳ್ತಾರೆ, ಜೀವನಿಗಿಂತ ಬೇರೆ ಪರಮಾತ್ಮಕ್ಕಿಂತ ಬೇರೆ ಜೀವನೆಂಬುವವನೇ ಇಲ್ಲ ಎಂದು ಹೇಳಿದ್ದರೆ ಇವನೇನು ತಪ್ಪು ತಿಳ್ಕೊಂಡ ಅಂದರೆ ಜೀವನು ಪರಮಾತ್ಮ ಜೊತೆಗೆ ಅಂಟುಕೊಂಡು ಬಿಟ್ಟ ಎಂದು. ನೋಡಿ, ಹಗ್ಗ ಒಂದೇ ಇದಪ್ಪ, ಅವನು ಹೇಳಿದ ಹಾವು ಎಂದು ಬೇಜಾರು ಮಾಡಿಕೊಂಡರೆ ಅವ್ರು ಹೇಳ್ತಾನೆ, ನೋಡಿ ಅಲ್ಲಿರುವುದು ಹಗ್ಗ ಮಾತ್ರ. ನೀವು ಇದೆ ಎಂದು ಅಂದ್ಕೊಳ್ತಾ ತಪ್ಪಾಗಿ ತಿಳ್ಕೊಂಡು ಅದರಿಂದ ಭಯಗೊಳ್ತಾ ಇದ್ದೀವಲ್ಲ,
ಅದನ್ನು ಯಾವ ಸರ್ಪ ಎಂದು ತಿಳ್ಕೊಂಡಿದ್ದೀವೋ, ಸರ್ಪ ಎಂದು ತಿಳ್ಕೊಂಡು ಭಯಗೊಳ್ತಾ ಇದ್ದೀವೋ ಅದರ ಕುರಿತು ಹೇಳ್ತಾ ಇದ್ದೀನಿ. ಅದು ಸರ್ಪವೇ ಅಲ್ಲ, ಅದು ಸರ್ಪವೇ ಅಲ್ಲ. ಸರ್ಪ ಅಲ್ಲ ಏಕೆ ಹೇಳ್ತೀರಿ? ಸರ್ಪ ಅಲ್ಲ ಹೇಗೆ ಹೇಳ್ತೀರಿ ಅಂದರೆ, ಈಗ ಸುಮ್ಮನೆ ಅನಿಸುತ್ತಾ ಇದೆ ಹೊರತು ಅಲ್ಲಿ ನಿಜವಾಗಿಲ್ಲವೇ, ಏನು ಮಾಡೋದು? ಹಾಗೆ ಜೀವಭಾವ ಎಂಬುದು ತಾನು ತಾನಾಗಿ ಇರುವಂಥ ಸತ್ಯ ಅಲ್ಲ. ಪರಮಾತ್ಮಗಿಂತ ಬಿರಿಯಾಗಿಲ್ಲ, ಪರಮಾತ್ಮಕ್ಕೂ ಅಂಟುಕೊಳ್ಳಲ್ಲ. మరి ಎಲ್ಲಿ ಅಂದರೆ ಅಂಥದ್ದಿಲ್ಲವೇ ಇಲ್ಲ, ಅನಿಸುತ್ತಾ ಇದೆ ಭ್ರಾಂತಿಯಿಂದ ಅಷ್ಟೇ. ಆದ್ದರಿಂದ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಾತ್ ಕರ್ತೃತ್ವ ಭೋಕ್ತೃತ್ವಯೋ, ಕರ್ತೃತ್ವ ಭೋಕ್ತೃತ್ವ ಎಂಬುದು ಅವಿದ್ಯದಿಂದ ತನ್ನಲ್ಲಿ ಅನಿಸುತ್ತದೆ. ಅಂದರೆ ತಾನು ಬ್ರಹ್ಮ ಎಂದು ತಿಳಿಯದೇ ಇರುವ ಸ್ಥಿತಿಯಲ್ಲಿ ಇದೆಲ್ಲ ಅನಿಸುತ್ತದೆ. ಅಂದರೆ ಅವಿದ್ಯಾ ಪ್ರತ್ಯುಪಸ್ಥಾಪಿತ. ಅವಿದ್ಯಾ ಅಂದರೆ ನಾಮರೂಪ ಅಧ್ಯಾಸ, ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯಲ್ಲಿ ಇರುವವರೆಗೂ ಅದು ಪರಮಾತ್ಮಕ್ಕಿಂತ ನಾನು ಬೇರೆ ಎಂದು, ಪರಮಾತ್ಮ ಏಕೆ ಸೃಷ್ಟಿ ಮಾಡಿದ್ದಾನೆ, ಅದೇಕೆ ಇದೇಕೆ ಎಲ್ಲ ಪ್ರಶ್ನೆಗಳು ಮೊದಲು ನೇರ ತನ್ನ ಸ್ವರೂಪವನ್ನು ತಿಳಿಯದೇ ಇರುವುದರಿಂದ ಪ್ರಶ್ನೆಗಳೆಲ್ಲ ಹುಟ್ಟುತ್ತವೆ. ತಾನೇ ಅಸ್ವತಃ ಸಿದ್ಧ ಬ್ರಹ್ಮ ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯುತ್ತರ ಅದರಲ್ಲೇ ಸಿಕ್ಕಿಬಿಡ್ತದೆ. ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯುತ್ತರ ಅದರಲ್ಲೇ ಸಿಕ್ಕಿಬಿಡುತ್ತದೆ. ಇನ್ನು ಅವರಿಗೆ ಯಾವ ಪ್ರತ್ಯುತ್ತರವೂ ಬೇಕಾಗಿಲ್ಲ. ಹಾಗೆ ಜೀವನು ಪರಮಾತ್ಮಕ್ಕಿಂತ ಬಿಡಿಯಾಗಿಲ್ಲ, ಪರಮಾತ್ಮಕ್ಕೂ ಅಂಟುಕೊಂಡಿಲ್ಲ. మరి ಎಲ್ಲಿ ಅಂದರೆ ಎಲ್ಲಿಯೂ ಇಲ್ಲ, ಸುಮ್ಮನೆ ಅನಿಸುತ್ತದೆ, ಅನಿಸಿಕೆನೇ ಹೊರತು ವಾಸ್ತವಿಕತೆ ಅಲ್ಲ. ಸೊ ಅದರಿಂದ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಾತ್ ಕರ್ತೃತ್ವ ಭೋಕ್ತೃತ್ವಯೋ, ಕರ್ತೃಭೋಕ್ತ ಎನ್ನುವುದು ಕೇವಲ ಅವಿದ್ಯದಿಂದ ಅನಿಸುತ್ತಾ ಇವೆ ಅಷ್ಟೇ. ಇವತ್ತು ಸಾಕಪ್ಪ. ಏಯಾತು ತಕ್ಷಾಲೋಕೆ. ನಮ್ಮ ರಾಯದುರ್ಗ ಪ್ರಯಾಣ ಕ್ಯಾನ್ಸಲ್ ಆಯಿತು. ಅದರಿಂದ ಇವತ್ತು ಹೇಳಿದ್ದೇವೆ, ಇಲ್ಲದಿದ್ದರೆ ಇವತ್ತು ಹೋಗಬೇಕಿತ್ತು. ಬಟ್ ಅದು ಕ್ಯಾನ್ಸಲ್ ಆಯಿತು, ಅದರಿಂದ ಇವತ್ತು ಹೇಳಿದೆ. ನಾಳೆನೂ ಹೇಳೋಣ, ಮತ್ತು ಹಿಂದಿನ ಹಾಗೆ ಭಾನುವಾರ ಹೇಳೋಣ, ಸೋಮವಾರ ಹೇಳೋಣ, ಹಿಂದಿನ ಹಾಗೆ. ಯಾಕಂದರೆ ಅದು ಕ್ಯಾನ್ಸಲ್ ಆಯಿತು. ಈಗ ಇಲ್ಲೇ ಇರ್ತೀನಿ, ಅದರಿಂದ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.